ಕರ್ನಾಟಕದ ಉತ್ತರ ಪ್ರದೇಶದಲ್ಲಿ ಸಿದ್ದಾಪುರ ತಾಲೂಕಿನ ಹಸಿರು ನೈಸರ್ಗಿಕ ಸೌಂದರ್ಯದಿಂದ ಆವರಿತ ನೆಲೆಮಾವು ಗ್ರಾಮವು ತನ್ನ ಶಾಂತ, ಸುಂದರ ಪರಿಸರ ಮತ್ತು ಪವಿತ್ರ ಧಾರ್ಮಿಕ ಕೇಂದ್ರಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಗ್ರಾಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಶ್ರೀ ಲಕ್ಷ್ಮೀನರಸಿಂಹ ಮಠ ಸ್ಥಾಪಿತವಾಗಿದೆ. ಇದು ಭಕ್ತರಿಗೆ ಆಧ್ಯಾತ್ಮಿಕ ತೃಪ್ತಿ, ಶಾಂತಿ ಮತ್ತು ಧರ್ಮಸ್ನೇಹಿ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಪ್ರಮುಖ ಕೇಂದ್ರವಾಗಿದೆ. ಶ್ರೀ ಲಕ್ಷ್ಮೀನರಸಿಂಹನು ವಿಷ್ಣುವಿನ ಮಹಿಮೆ ಸಂಪನ್ನ ಅವತಾರವೆಂದು ಭಕ್ತರು ನಂಬುತ್ತಾರೆ. ಅವರು ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸುವ ಕೆಲಸ ಮಾಡಿದ್ದಾರೆ. ಈ ನೈರ್ಮಲ್ಯ ಮತ್ತು ಧರ್ಮ ಪ್ರತಿಷ್ಠೆಯ ಸಂಕೇತವಾಗಿರುವ ದೇವರ ಪೂಜಾ ಕೇಂದ್ರವಾಗಿ ಈ ಮಠವು ಸ್ಥಾಪನೆಯಾಗಿದೆ. ದೇವರ ಪ್ರತಿಮೆ ಸುಂದರವಾಗಿ ಶಿಲ್ಪಕಲೆಯ ವಿಶಿಷ್ಟ ವೈಶಿಷ್ಟ್ಯಗಳೊಂದಿಗೆ ನಿರ್ಮಿತವಾಗಿದೆ. ಪ್ರತಿಮೆಯನ್ನು ದರ್ಶನ ಮಾಡುವ ಭಕ್ತರಿಗೆ ಭಕ್ತಿಭಾವದ ಉರಿವಿರುವ ಅನುಭವ ದೊರೆಯುತ್ತದೆ. ಈ ಮಠವು ಶತಮಾನಗಳಿಂದಲೂ ಪವಿತ್ರತೆಯ ಸಂಕೇತವಾಗಿ ಸ್ಥಳೀಯ ಜನರ ಜೀವನದಲ್ಲಿ ಅಪ್ರತಿಮ ಧಾರ್ಮಿಕ ಮತ್ತು ಸಾಮಾಜಿಕ ಪಾತ್ರ ವಹಿಸುತ್ತಿದೆ. ಹಿರಿಯ ಸಂತರು ಮತ್ತು ತಪಸ್ವಿಗಳು ಇಲ್ಲಿ ಧಾರ್ಮಿಕ ಚಿಂತನೆ, ಯಜ್ಞ ಮತ್ತು ತಪಸ್ಸು ನಡೆಸಿದರೆಂಬ ನಂಬಿಕೆ ಇದ್ದು, ಇದರಿಂದ ಮಠವು ಭಕ್ತರ ಹಾಗೂ ಗ್ರಾಮಸ್ಥರ ಜೀವನದಲ್ಲಿ ಶ್ರದ್ಧೆಯ ಕೇಂದ್ರವಾಗಿ ಬೆಳೆವಿಕೆಯಾಗಿದೆ. ಮಠದಲ್ಲಿ ನಿತ್ಯ ಪೂಜೆಗಳು, ಆರತಿಗಳು ಮತ್ತು ಭಜನೆಗಳು ನಡೆಯುತ್ತವೆ. ವಿಶೇಷ ಹಬ್ಬಗಳಲ್ಲಿ ಲಕ್ಷ್ಮೀನರಸಿಂಹ ಜಯಂತಿ ಮತ್ತು ನೃಸಿಂಹೋತ್ಸವಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಈ ಸಂದರ್ಭ ಭಕ್ತರು ದೂರದೂರಿನಿಂದ ಬಂದು ಭಾಗವಹಿಸುತ್ತಾರೆ. ಹಬ್ಬದ ಸಂದರ್ಭದಲ್ಲಿ ನಡೆಯುವ ಭಜನೆಗಳು, ಪುರಾಣ ಕಥನಗಳು ಮತ್ತು ಧಾರ್ಮಿಕ ಉಪನ್ಯಾಸಗಳು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುವ ಪ್ರಮುಖ ಸಾಧನವಾಗಿವೆ. ಮಠವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯ ಕೇಂದ್ರವೂ ಆಗಿದೆ. ಮಕ್ಕಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣ ನೀಡಲಾಗುತ್ತದೆ. ಬಡವರಿಗೆ ಸಹಾಯ, ಅನಾಥರಿಗೆ ನೆರವು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮಗಳು ಮಠದಲ್ಲಿ ನಡೆಯುತ್ತವೆ. ಇದರಿಂದ ಮಠವು ಸಮಾಜದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಕಾಪಾಡುವ ಹಾಗೂ ಮುಂದಿನ ಪೀಳಿಗೆಗಳಿಗೆ ಪಸರಿಸುವ ಕೇಂದ್ರವಾಗುತ್ತದೆ. ನೆಲಿಮಾವು ಗ್ರಾಮದ ಹಸಿರು ಪ್ರದೇಶ, ಹರಿತ ನದಿ ಜಲ ಮತ್ತು ಪರ್ವತಗಳ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವು ಮಠದ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭಕ್ತರು ಮತ್ತು ಪ್ರವಾಸಿಗರು ಧಾರ್ಮಿಕ ತೃಪ್ತಿಯೊಂದಿಗೆ ಈ ಶಾಂತ ಸ್ಥಳವನ್ನು ಕಾಣಲು ಬರುತ್ತಾರೆ. ಒಟ್ಟಾರೆ ಶ್ರೀ ಲಕ್ಷ್ಮೀನರಸಿಂಹ ಮಠ ನೆಲೆಮಾವು ಶತಮಾನಗಳಿಂದಲೂ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಭಕ್ತರು ಇಲ್ಲಿ ತಪಸ್ಸು, ಯಜ್ಞ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಆತ್ಮವನ್ನು ಪವಿತ್ರಗೊಳಿಸುತ್ತಾರೆ. ಈ ಮಠವು ಶ್ರದ್ಧೆ, ಭಕ್ತಿ, ಶಾಂತಿ ಮತ್ತು ಧರ್ಮಸ್ನೇಹದ ಪ್ರತೀಕವಾಗಿ ಮುಂದಿನ ಪೀಳಿಗೆಗೆ ಪವಿತ್ರ ಸಂದೇಶ ಹರಡುವ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಮಗುಳುಗೊರೆ ಮಠವು ನಮ್ಮ ಸಮಾಜದಲ್ಲಿ ನೈತಿಕತೆಯ, ಶ್ರದ್ಧೆಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಹಾಗೂ ಪ್ರಸಾರಕ್ಕಾಗಿ ಶಕ್ತಿಯುತ ಕೇಂದ್ರವಾಗಿದೆ. ಭಕ್ತರ ಜೀವನದಲ್ಲಿ ಇದು ಆಧ್ಯಾತ್ಮಿಕ ಬೆಳಕು ಮತ್ತು ಶಾಂತಿಯ ಸಂಕೇತವಾಗಿ ಬೆಳಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.